ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಮಗನನ್ನು ಕರೆದುಕೊಂಡು ಶಾಲೆಗೆ ಬಂದವಳು ಅವನನ್ನ ತರಗತಿಗೆ ಬಿಟ್ಟು ತ್ರಿಶೂಲ್ ಕ್ಯಾಬಿನ್ ಕಡೆಗೆ ನಡೆದಳು ಶ್ರೇಯಾ. ಅವನಿನ್ನೂ ಬಂದಿರಲಿಲ್ಲ. ಅವನ ಟೇಬಲ್ ಪಕ್ಕವಿದ್ದ ಲ್ಯಾಪ್ಟಾಪ್ ಕಡೆ ನೋಡಿ ತನ್ನ ಡೀಟೇಲ್ಸ್ ಎಂಟ್ರಿ ಮಾಡಿ ಕೈಯಲ್ಲಿದ್ದ ಐಫೋನ್ ಬಾಕ್ಸ್ ನೋಡ್ತಾ, ಇದನ್ ಕೊಡೋಣ ಅಂದ್ರೆ ಇವರಲ್ಲಿ ಎಂದು ಬಾಗ್ಲ ಕಡೆ ನೋಡಲು ತ್ರಿಶೂಲ್ ಬಂದ್ಬಿಟ್ಟಿದ್ದ. ಇವಳ ಮೊಗ ನೋಡಿ, ಹಾಯ್ ಟೀಚರ್, ಗುಡ್ ಮಾರ್ನಿಂಗ್ ಎಂದು ಚಂದದ ನಗು ನೀಡಿದ. ಆದ್ರೆ ಅವಳ ಮೊಗದಲ್ಲಿ ಅವನನ್ನು ನುಂಗಾಕುವ ಕೋಪವಿತ್ತಲ್ವಾ. ತ್ರಿಶೂಲ್ ಎಂದು ಕರೆಯುತ್ತಾ ಅವನ ಮುಂದೆ ಬಂದು, ಏನಿದು ಎಂದಳು ಐಫೋನ್ ತೋರಿಸಿ. ಏನ್ ಟೀಚರ್, ಅದೇನಂತ ಗೊತ್ತಿಲ್ವಾ ನಿಮಗೆ ಎಂದು ನಗುತ್ತಲೇ ತನ್ನ ಸೂಟ್ ತೆರೆದು ಚೇರ್ ಮೇಲೆ ಹಾಕಿ AC ಆನ್ ಮಾಡ್ಕೊಂಡ. ಹೊರಗಿನಿಂದ ಬಂದವನಿಗೆ ಶೆಕೆ. ಅದು ನನಗೂ ಗೊತ್ತು. ನಾನು ಕೇಳ್ತಾ ಇರೋದು ಇದು ನೀವು ನಮ್ಮ ಮನೆಗೆ ಯಾಕೆ ಕಳುಹಿಸಿದ್ದು ಅಂತ. ನಿಮಗೆ ಎಷ್ಟು ಬಾರಿ ಹೇಳಬೇಕು ನನಗೆ ನಿಮ್ಮ ಈ ರೀತಿಯ ಸಹಾಯ ಬೇಕಾಗಿಲ್ಲ ಅಂತ. ಇಷ್ಟಕ್ಕೂ ನಿಮಗೆ ಇದೆಲ್ಲ ಮಾಡು ಅಂತ ಯಾರು ಕೇಳಿದ್ದು? ಯಾಕೆ ಮಾಡ್ತೀರ ಇದೆಲ್ಲ ನೀವು? ದುಡ್ಡಿದೆ ಅಂತ ತೋರಿಸ್ಕೊಳ್ಳೋದಕ್ಕ? ಹಾಗೂ ಆ ರೀತಿ ದುಡ್ಡು ಜಾಸ್ತಿ ಇದೆ ಅಂದರೆ 4 ಅನಾಥಾಶ್ರಮಗಳಿಗೆ ಹೋಗಿ ಮಕ್ಕಳಿಗೆ ಹಿರಿಯರಿಗೆ ಸಹಾಯ ಮಾಡಿ, ಅವ್ರು ನಿಮಗೆ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾರೆ. ಅದೆಲ್ಲ ಬಿಟ್ಟು ಈ ರೀತಿ ನನಗೆ ನೀವು ಸಹಾಯ ಮಾಡೋದು ಇಷ್ಟ ಇಲ್ಲ ಎಂದು ಒಂದೇ ಉಸಿರಿನಲ್ಲಿ ಅರಚಿದವಳನ್ನು ದುರುಗುಟ್ಟಿ ಕುರ್ಚಿ ಮೇಲೆ ಕುಳಿತುಕೊಂಡ ಉರಿಸಿಂಗ. ತಾನಿಷ್ಟು ಹೇಳಿದ್ರೂ ಅವನಿಂದ ಯಾವ ಪ್ರತಿಕ್ರಿಯೆ ಬಾರದ್ದು ಕಂಡು ಮತ್ತಷ್ಟು ಕೋಪಗೊಂಡ ಶ್ರೇಯಾ, ತ್ರಿಶೂಲ್, ನಿಮ್ಮನ್ನೇ ನಾನು ಇಷ್ಟು ಹೊತ್ತು ಗೊತ್ತಿಲ್ಲದ ಸಬ್ಜೆಕ್ಟ್ ಪಾಠ ಮಾಡಿಲ್ಲ ಅಲ್ವಾ? ನಿಮಗೆ ಗೊತ್ತಿದ್ದ ಟಾಪಿಕ್ ತಾನೇ, ಉತ್ತರ ನೀವೇ ಕೊಡಬೇಕು ಎಂದು ತುಸು ಹತ್ರ ಬಂದೇ ಕೇಳಿದ್ಲು. ಆದರೂ ಆತ ಲಾಗಿನ್ ಆಗಿ ಕೆಲಸ ಶುರು ಮಾಡಿದ. ತ್ರಿಶೂಲ್, ನಿಮ್ಮನ್ನೇ ಎಂದು ಮತ್ತೆ ಮುಂದೆ ಬಂದವಳು, ಇದು ನನಗೆ ಬೇಕಿಲ್ಲ, ಇವೆಲ್ಲ ನನಗೆ ಅವಶ್ಯಕತೆ ಇಲ್ಲ. ಏನಿದೆಯೋ ನನ್ನ ಹತ್ರ ಅದರಲ್ಲೇ ಕೆಲಸ ಮಾಡ್ತೀನಿ ನಾನು, ನನಗೆ ಇದರ ಎಂದು ಆಕೆ ಹೇಳುವಾಗಲೇ ಭವ್ಯ ಬಂದಿದ್ರು. ಹೊರಗಿಂದ ಮೇ ಐ ಕಮಿನ್ ಸರ್ ಎಂದ ಧ್ವನಿ ಕೇಳಿ ಯಸ್ ಎಂದ. ಹಲೋ ಸರ್, ಗುಡ್ ಮಾರ್ನಿಂಗ್ ಎನ್ನುತ್ತಾ ಒಳ ಬಂದವರು, ಸರ್ ಸಾರಿ, ನೆನೆ ನಾನು ಅರ್ಜೆಂಟ್ ವರ್ಕ್ ಅಂತ ಲೀವ್ ತಗೊಂಡೆ. ಶ್ರೇಯಾ ಮ್ಯಾಮ್ಗೆ ಇವತ್ತಿಂದ ಹೆಲ್ಪ್ ಮಾಡ್ತೀನಿ ನಾನು ಎಂದಳು. ಓಕೆ, ಅವ್ರಿಗೆ ಯಾರಿಂದ ಹೀಗೆಲ್ಲ ಡೀಟೇಲ್ಸ್ ತಗೋಬೇಕು ಅಂತ ಜೊತೆಲಿದ್ದು ತೋರಿಸ್ಕೊಡಿ ಎಂದ. ತಲೆ ಆಡಿಸಿದ್ಲು. ಯು ಮೇ ಗೋ ನೌ ಎಂದ. ಶೋರ್ ಎಂದು ಹೊರಟವರು, ಮತ್ತೆ ಥ್ಯಾಂಕ್ಸ್ ಸರ್ ಎಂದಳು. ಯಾಕೆ ಎಂದ. ನೀವು ಇಲ್ಲಿ ಕೆಲಸ ಮಾಡೋರಿಗೆಲ್ಲ ಐಫೋನ್ ಗಿಫ್ಟ್ ಮಾಡಿದ್ದಕ್ಕೆ ಎಂದಳು. ತಕ್ಷಣ ತ್ರಿಶೂಲ್ ಶ್ರೇಯಾ ಮುಖ ನೋಡ್ದ. ಅವಳಂತೂ ಎಲ್ರಿಗೂ ಗಿಫ್ಟ್ ಎಂದು ಆಶ್ಚರ್ಯದಿಂದ ನೋಡ್ತಿದ್ಲು. ಎಲ್ಲೋ ತನಗಷ್ಟೇ ಕಳುಹಿಸಿದ್ದ ಅಂದ್ಕೊಂಡಿದ್ಲಲ್ವಾ, ಅದಕ್ಕೆ. ಇಟ್ಸ್ ಓಕೆ, ಆನ್ಲೈನ್ ವರ್ಕ್ ಜಾಸ್ತಿ ಆಯಿತು ಅಂತ ಕಳಿಸ್ದೆ, ಯು ಮೇ ಲೀವ್ ನಾವು ಎಂದಾಗ ಭವ್ಯ ಹೋದಳು. ನಂತರ ಶ್ರೇಯಾ, ಅದು ನೀವು ನನಗೆ ಮಾತ್ರ ಗಿಫ್ಟ್ ಮಾಡಿದ್ರೇನೋ ಅಂತ ತಪ್ಪು ತಿಳಿದು ಎಂದು ತಲೆ ತಗ್ಗಿಸುತ್ತಾ ಹೇಳುವಾಗ ಎದ್ದು ನಿಂತವನು ಕೈ ಬೆನ್ನಿಂದೆ ಕಟ್ಕೊಂಡು ಅವಳೆಡೆ ಹೆಚ್ಚಿ ಆಗ್ತಾ, ನಿಮಗೆ ಮಾತ್ರ ಕಳುಹಿಸೋಕ್ಕೆ ನನಗೇನು ಹುಚ್ಚ? ಗಿಫ್ಟ್ ಕೊಡೋದು ಸ್ಪೆಷಲ್ ವ್ಯಕ್ತಿಗಳಿಗೆ ಅಲ್ವಾ? ನಿಮ್ಮ ಪ್ರಕಾರ ನೀವು ಯಾವ ರೀತಿ ಸ್ಪೆಷಲ್ ನನಗೆ ಟೀಚರ್ ಎನ್ನುತ್ತಾ ತೀರಾ ಹತ್ರವೇ ಬಂದಿದ್ದ. ಕಿಟಕಿಗೆ ಹೊರಗಿದ್ದ ಟೀಚರ್ ಕಣ್ಣುಗಳು ಮಿಟುಕಿಸುವುದೇ ಮರೆತಂತೆ ನೋಡ್ತಿತ್ತು. ಹೇಳಿ ಟೀಚರ್, ಯಾವ ರೀತಿ ಸ್ಪೆಷಲ್ ನೀವು ನನಗೆ ಎಂದು ಮತ್ತಷ್ಟು ಬಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ದ. ಇಲ್ಲ, ಅದು ನೆನ್ನೆ ಮೊಬೈಲ್ ಇಲ್ಲ ಅಂದೆ ಅಂತ ನೆಪ ಕೊಡಬಾರ್ದು ಅಂತಲೇ ಮೊಬೈಲ್ ಕಳಿಸಿದ್ರೇನೋ ಅಂದ್ಕೊಂಡೆ ಎಂದಳು ಮೆತ್ತಗೆ. ರಿಯಲಿ ಎನ್ನುತ್ತಾ ಮತ್ತಷ್ಟು ಅವಳತ್ತ ಬಾಗಿದವನು ಅವಳ ಕೈಯಲ್ಲಿದ್ದ ಐಫೋನ್ ಬಾಕ್ಸ್ ಪಡೆದು ಮೊಬೈಲ್ ತೆರೆದು ಅದರಲ್ಲಿ ಅವನ ನಂಬರ್ನ ತ್ರಿಶೂಲ್ ಭೂಷಣ್ ಅಂತ ಸೇವ್ ಮಾಡಿ, ಎಲ್ರಿಗೂ ಬರೀ ಮೊಬೈಲ್ ಕೊಟ್ಟೆ, ನಿಮಗೆ ಸಿಮ್ ಸಮೇತ ಕೊಟ್ಟೆ ಎಂದು ಅವಳ ಮೊಬೈಲ್ನಿಂದ ಅವನ ಮೊಬೈಲ್ಗೆ ಕರೆ ಮಾಡಿಕೊಂಡ. ವಿಚಿತ್ರವಾಗಿ ನೋಡ್ತಿದ್ಲು ಶ್ರೇಯಾ. ನಂತರ ಅವಳ ಮೊಬೈಲ್ ಜೊತೆಗೆ ತನ್ನ ಮೊಬೈಲ್ ಕೂಡ ನೋಡ್ಕೊಳ್ತಾ ಆ ನಂಬರ್ನ ಟೀಚರ್ ಅಂತಲೇ ಸೇವ್ ಮಾಡಿಕೊಂಡ. ನಿಮ್ಮ ಮೊಬೈಲ್ ಸಿಮ್ ನನ್ನ ಹೆಸರಲ್ಲೇ ಇದೆ, ನೀವು ಯಾರು ಕಾಲ್ ರಿಸೀವ್ ಮಾಡಿಲ್ಲ ಅಂದರೂ ಈ ತ್ರಿಶೂಲ್ ಕಾಲ್ ರಿಸೀವ್ ಮಾಡಲೇಬೇಕು ಎನ್ನುತ್ತಾ ಅವಳ ಕೋಮಲವಾದ ಕೈಗಳಿಗೆ ಮೊಬೈಲ್ ಕೊಟ್ಟು ಹಾಗೆ ಕೊಂಚ ಹತ್ರ ಬಾಗಿ, ಈ ಸ್ಟೂಡೆಂಟ್ಗೆ ಒಂದು ಡೌಟ್ ಇದೆ ಕೇಳಲಾ ಎಂದ. ತಲೆ ಆಡಿಸಿದ್ಲು. ಅದೇನಪ್ಪ ಅಂದರೆ, ಲೈಫ್ನಲ್ಲಿ ಫಸ್ಟ್ ಟೈಮ್ ನನ್ನ ಪರ್ಸ್ನಲ್ ನಂಬರ್ನ ಒಂದು ಹುಡುಗಿ ಕೊಡ್ತಾ ಇರೋದು, ಯಾಕೆ ಅಂತ ಗೊತ್ತಿಲ್ಲ ಟೀಚರ್, ಈ ಡೌಟ್ನ ಕ್ಲಿಯರ್ ಮಾಡ್ತೀರಾ ಎಂದು ಪುಟ್ಟ ಮಗುವಿನ ಹಾಗೆ ಕೇಳಿದವನ ನೋಡಿ ಗಾಬರಿ ಆಯಿತು ಅವಳಿಗೆ. ಅವನ ಜಾಗದಲ್ಲಿ ಬೇರೆ ಯಾರಾದರೂ ಮಾತಾಡಿದರೆ ಟೀಚರ್ ಬೇರೆ ರೀತಿ ಪ್ರತಿಕ್ರಿಯೆ ನೀಡ್ತಿದ್ರೇನೋ. ಆದರೆ ತ್ರಿಶೂಲ್ ಮೇಲೆ ನಂಬಿಕೆ ಇದ್ದ ಕಾರಣ ತಾಳ್ಮೆಯಿಂದ ವರ್ತಿಸಿದ್ಲು. ತ್ರಿಶೂಲ್, ನೀವು ಏನು ಮಾತಾಡ್ತಿದ್ದೀರಾ? ನನಗೇನೂ ಅರ್ಥ ಆಗ್ತಿಲ್ಲ ಎಂದಳು. ನನಗೂ ಅರ್ಥ ಆಗ್ತಿಲ್ಲ,
ಟೀಚರ್ ಆಗಿ ನೀವೇ ಅರ್ಥ ಆಗ್ತಿಲ್ಲ ಅಂದರೆ ಸ್ಟೂಡೆಂಟ್ ಕತೆ ಏನು ಟೀಚರ್ ಎಂದವನ ನೋಟ ಅವಳ ಮುದ್ದು ಮುಖವನ್ನೇ ನೋಡ್ತಾ ಕಳೆದು ಹೋದಾಗ, ಪ್ಲೀಸ್ ದೂರ ಹೋಗಿ ಎಂದು ದೂರ ತಳ್ಳಿದವಳು, ನೀವು ಎಂದು ಆಕೆ ಹೇಳೋ ಮುಂಚೆಯೇ, ನೀವು ದೂರ ನಿಂತು ಮಾತಾಡಿ ಎಂದು ಅವಳ ಡೈಲಾಗ್ ಅವನೇ ಹೇಳಿ ನಕ್ಕನು. ಶ್ರೇಯಾಗೆ ತ್ರಿಶೂಲ್ ಸ್ವಭಾವವೇ ಅರ್ಥ ಆಗ್ತಿಲ್ಲ. ನೆನ್ನೆ ಒಳ್ಳೆ ಹಿಟ್ಲರ್ ರೀತಿ ವರ್ತಿಸಿ ಇವತ್ತು ನೋಡಿದ್ರೆ ಈ ರೀತಿ ಆಡ್ತಿದ್ದಾನಲ್ಲ ಎನಿಸಿ, ಏನಾಗಿದೆ ನಿಮಗೆ, ಯಾಕೆ ನಿನ್ನೆ ಹಾಗಿತ್ತು ಇವತ್ತು ಹೀಗೆ ಎಂದು ಮಾತು ಪೂರ್ತಿ ಮಾಡೋ ಮುಂಚೆಯೇ, ನನಗೂ ಹಾಗೆಲ್ಲ ಇರೋಕೆ ಇಷ್ಟ ಇಲ್ಲ ಟೀಚರ್. ಗುಡ್ ಬಾಯ್ ರೀತಿ ಇರೋಕೆ ಟ್ರೈ ಮಾಡ್ತೀನಿ, ಆದರೆ ನೀವು ಕೆಲವೊಂದು ಸತಿ ಆ ರೀತಿಯೇ ಇರೋ ಹಾಗೆ ಮಾಡ್ತೀರಾ. ನೀವೇ ಡಿಸೈಡ್ ಆಗಿ, ನಿಮಗೆ ಗುಡ್ ಬಾಯ್ ಬೇಕಾ ಇಲ್ಲ ಬ್ಯಾಡ್ ಬಾಯ್ ಬೇಕಾ ಅಂತ ಎಂದು ತಣ್ಣನೆಯ ನೋಟ ನೀಡುತ್ತಾ ಹತ್ರ ಬರುವಾಗ, ಶಿವನಿಗೇನೋ ಹುಚ್ಚಿಡ್ದಿದೆ ಎಂದು ಭಾವಿಸಿ, ನನಗೆ ಕ್ಲಾಸ್ ಇದೆ ಎಂದು ಅಲ್ಲಿಂದ ಓಡಿದಳು ಶ್ರೇಯಾ. ಆಕೆ ಹೊರಗಡೆ ಗಾಬರಿಯಿಂದ ಹೋದಾಗ ರೀಚಾ ಒಳಗೆ ಬಂದಿದ್ಲು. ತ್ರಿಶೂಲ್ ಮೊಗದಲ್ಲಿ ಕಾಣ್ತಿದ್ದ ಸಂತೋಷ ಕಂಡು ಇಲ್ಲೇನಾಗಿರಬಹುದು ಎಂದು ಊಹಿಸಲಾಗದೆ, ಗುಡ್ ಮಾರ್ನಿಂಗ್ ಟಿಬಿ, ಏನಾಯ್ತು, ಶ್ರೇಯಾ ಯಾಕೆ ಆ ರೀತಿ ಗಾಬರಿಯಿಂದ ಹೋಗಿತ್ತು ಎಂದು ಕೇಳಿದಾಗ, ಏನಿಲ್ಲ ಎಂದವನ ತುಟಿಯಿಂದ ನಗು ಮರೆಯಾಗ್ತಿಲ್ಲ. ಅವನೊಟ್ಟಿಗೆ ತಾನೂ ಸಣ್ಣಗೆ ನಕ್ಕಿ ಟೇಬಲ್ ಮೇಲಿದ್ದ ಐಫೋನ್ ಬಾಕ್ಸ್ ನೋಡಿದ್ಲು. ಏನಿದು, ಹೊಸ ಐಫೋನ್ ತಗೊಂಡ್ಯಾ ಎಂದು ಬಾಕ್ಸ್ ನೋಡ್ತಾ ಕೇಳಿದಾಗ, ತಗೊಂಡೆ, ಒಬ್ರಿಗೆ ಗಿಫ್ಟ್ ಕೊಡಬೇಕಿತ್ತು ಎಂದ. ಬಟ್ ಮೊಬೈಲ್ ಇಲ್ಲ ಎಂದಳು ಬಾಕ್ಸ್ ತೆರೆದು ಗಮನಿಸಿ. ಮೊಬೈಲ್ ಗಿಫ್ಟ್ ಕೊಡಬೇಕಾದವ್ರಿಗೆ ಕೊಟ್ಟಾಯ್ತು, ಏನು ಇಲ್ಲಿ ಹಾಕಿರುತ್ತೆ ಎಂದ. ಆಗಲೇ ಅವಳಿಗೆ ಗೊತ್ತಾಗಿದ್ದು ಈತ ಶ್ರೇಯಾಗೆ ಕಾಡಿಸಿ ಪೀಡಿಸಿ ಮೊಬೈಲ್ ಕೊಟ್ಟು ಕಳುಹಿಸಿದ್ದಾನೆ ಅಂತ. ಅಂದರೆ ಯಾರಿಗೆ ಕೊಟ್ಟೆ ಎಂದು ಆಕೆ ಮತ್ತಷ್ಟು ಪ್ರಶ್ನೆ ಕೇಳೋದು ಹಿಡಿಸದೆ, ತಲೆನೋವಿಲ್ಲ ನನಗೀಗ, ಪ್ಲೀಸ್ ಹೊರಗಡೆ ಹೋಗ್ತೀಯಾ, ನನಗೆ ತಲೆನೋವು ಬಂದರೆ ಬೇಗ ಹೋಗಲ್ಲ ಎಂದು ನೇರವಾಗಿ ಕೇಳಿದ. ಹುಡುಗಿ ಮೈ ಪರ್ಚ್ಕೊಳ್ಳುವ ಹಾಗನ್ನಿಸ್ತು. ಶೋರ್ ಎಂದು ಹೊರಗಡೆ ಹೋದ್ಲು. ಸ್ನಾನ ಮುಗಿಸಿ ತಯಾರಾಗ್ತಿದ್ದ ವಿಭಾ ಮೊಬೈಲ್ಗೆ ಕರೆ ಬಂತು, ಯಾವುದೋ ಅನ್ಯ ನಂಬರಿಂದ. ಹಲೋ, ಯಾರು ಎಂದು ಕೇಳಿದಾಗ, ನಾನೇ ವಿಭಾ, ಸೂರ್ಯ ಎಂದ. ಅವನ ನಂಬರ್ ಬಳಸಿದ್ರೆ ಅನುಮಾನ ಬರುತ್ತೆ ಅಂತ ಹೊಸ ನಂಬರ್ ಬಳಸಿದ್ದ ಅವನು. ಸೂರ್ಯ, ಯಾಕೋ ಬೆಳಿಗ್ಗೆಯಿಂದ ಒಂಥರ ಭಯ ಹಿಂಸೆ ಆಗ್ತದೆ, ಇವತ್ತು ರಾತ್ರಿ ನಾನು ಇನ್ನೂ ಜೊತೆಗೆ ಬಂದರೆ ಮನೆಯವ್ರಿಗೆ ದ್ರೋಹ ಮಾಡ್ದಂತಾಗತ್ತೆ ಅಲ್ವಾ ಎಂದು ಹೆದರಿಕೆಯಿಂದ ಕೇಳಿದಾಗ, ವಿಭಾ ಈಗಲೂ ಕಾಲ ಮಿಂಚಿಲ್ಲ, ನಾನೇ ಬಂದು ಎಲ್ರೂ ಪಾದ ಹಿಡಿದು ಮದುವೆ ಮಾಡಿಕೊಡಿ ಅಂತ ಬೇಡಲ್ಲ, ಅವ್ರು ನನ್ನ ಕೊಂದ್ರು ಓಕೆ ಅಲ್ವಾ ಎಂದು ಬಾಯಲ್ಲಿ ಪ್ರೀತಿ ಬೆರೆಸಿದ್ರು ಕಣ್ಣಲ್ಲಿ ಕೆಟ್ಟ ಕೋಪವಿತ್ತು ಅವನಿಗೆ. ನೀನು ಬಂದು ಬೇಡೋದ, ಬೇಡ ಬೇಡ ಎಂದಳು. ಮತ್ತೆ ಸುಮ್ಮನೆ ಬಾ ವಿಭಾ, ನಿನ್ನ ಪ್ರೀತಿಯಲ್ಲಿ ಮುಳುಗೇಳಿಸ್ತೀನಿ ಎಂದು ಬಾಯಲ್ಲಿ ಮುತ್ತುರಿಸುತ್ತಾ ಹೇಳಿದ. ಆದರೆ ಮನಸ್ಸಲ್ಲಿ, ಬಾರೆ ಒಂದ್ಸಲ ನನ್ನ ಕೈಗೆ ನಿಮ್ಮನೆ ಗೇಟ್ ಈಚೆ ಬಂದು ಸೇರು, ಮತ್ತೆ ನಿನ್ನ ಇಟ್ಕೊಂಡು ನಿನ್ನ ತಮ್ಮ ನನ್ನ ಪಾದ ಹಿಡಿದು ಬೇಡೋ ಹಾಗೆ ಮಾಡಿಲ್ಲ ಅಂದರೆ ಕೇಳು ಎಂದು ದ್ವೇಷದ ಮಾತಾಡಿದ. ನನ್ನ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತೀಯ ಅಲ್ವಾ ಎಂದಳು. ಯಾಕೋ ಅವಳ ಮನಸ್ಸು ಕೂಡ ಇವನನ್ನು ನಂಬುವ ಹಾಗಿಲ್ಲ ಏನೋ. ಯಾಕೆ ಭಯನ ವಿಭಾ, ನನ್ನ ಪ್ರಾಣ ಹೋದರೂ ಸರಿ ನನ್ನ ಕೈ ಬಿಡಲ್ಲ ಎಂದ. ಅವನಿಷ್ಟು ನಂಬಿಸಿದ್ದ ಅಂದರೆ ಅವಳಿಗೆ ಅವನ ಮಾತಿನ ಮೇಲೆ 100% ನಂಬಿಕೆ ಇತ್ತು. ನಿನ್ನೆ ನಂಬಿ ಬರ್ತೀನಿ, ಪ್ಲೀಸ್ ಕೈ ಬಿಡಬೇಡ ಎಂದಳು. ತವ್ರು ಬಿಟ್ಟು ಗಂಡನ ಮನೆಗೆ ಹೋಗೋಕ್ಕೆ ಹುಡುಗಿರಿಗೆ ಹಿಂಸೆ ಅನಿಸುತ್ತೆ, ಇನ್ನು ಈ ರೀತಿ ಓಡೋಗೋದು ಅಂದರೆ ಸುಮ್ಮನೆನಾ? ನನ್ನ ಮನೆಗೆ ನೀನೇ ರಾಣಿ, ನಾನೇ ರಾಜ ಎಂದು ನಕ್ಕವನು, 3 ಹೊತ್ತು ಪ್ರೀತಿಯಿಂದ ನೋಡ್ಕೊಳ್ಳೋದೇ ನನ್ನ ಡ್ಯೂಟಿ ಎಂದು ಮತ್ತಷ್ಟು ನಂಬಿಸಿದ. ಆದರೆ ವಿಭಾ, ಒಂದು ಹೆಲ್ಪ್ ಮಾಡಬೇಕು ನೀನು, ಹೇಗಾದರೂ ಮಾಡಿ ನಿಮ್ಮ ಮನೆಯವ್ರಿಗೆ ಈ ರಾತ್ರಿ ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಬೇಕು ಎಂದ. ತಕ್ಷಣ ಗಾಬರಿಯಿಂದ, ಏನು ಹೇಳ್ತಾ ಇದ್ದೆ ಸೂರ್ಯ, ಮನೆಯವ್ರಿಗೆ ನಿದ್ರೆ ಮಾತ್ರೆ ಹಾಕಬೇಕಾ, ನಂಗೆ ಹೆದರಿಕೆ ಆಗ್ತದೆ ಎಂದು ವಿಭಾ ಹೆದರುತ್ತಾ ಕೇಳಲು, ಇಲ್ಲ ಅಂದರೆ ಆ ಮೌಲ್ಯ ವೃಷಿ ಅಡ್ಡ ಬಂದರೆ ಏನು ಮಾಡ್ತೀಯ, ಅದಕ್ಕೆ ಈಗ ಮನೆಗೊಂದು ಕೊರಿಯರ್ ಬರುತ್ತೆ, ಅದನ್ನು ಕೊಡೋಕೆ ಬರೋನು ನಿದ್ರೆ ಮಾತ್ರೆ ಕೊಡ್ತಾನೆ, ತಗೊಂಡು ರಾತ್ರಿ ಊಟಕ್ಕೆ ಹಾಕು ಓಕೆನಾ ಎಂದ ಸೂರ್ಯ. ಸೂರ್ಯ, ನನಗೆ ಹೆದರಿಕೆ ಆಗ್ತಿದೆ ಎಂದಳು. ಈಗ ಹೆದರಿದ್ರೆ ಲೈಫ್ ಲಾಂಗ್ ನಾವು ದೂರ ಇರಬೇಕು, ಪ್ಲೀಸ್ ವಿಭಾ ಎಂದು ಕೇಳ್ಕೊಂಡಾಗ ಭಯವಾದರೂ ಓಕೆ ಅನ್ಲು ವಿಭಾ. ಥ್ಯಾಂಕ್ಸ್ ವಿಭಾ, ಲವ್ ಯು ಎಂದು ಕರೆ ಕಟ್ ಮಾಡಿದವನು, ಈಗಿರೋದು ಮಜಾ, ನಿದ್ರೆ ಮಾತ್ರೆ ಹಾಕಿದ್ರೆ ಕಂಪ್ಲೀಟ್ ಮನೆ ಮಲಗುತ್ತೆ, ಮತ್ತು ನಾನು ವಿಭಾ ಜೊತೆಗೆ ಮದುವೆ ಅಂತ ಹೇಳಿ ಮೊದಲು ಶೋಭನ ಮಾಡ್ಕೊಳ್ತೀನಿ, ಆ ವಿಡಿಯೋನ ಅವ್ರ ತಮ್ಮನಿಗೆ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡ್ತೀನಿ, ಆಗ ಅವನು ಅಕ್ಕನ ಮಾನ ಕಾಪಾಡೋಕ್ಕೆ ನನ್ನ ಪಾದ ಮುಟ್ಟಿ ಕ್ಷಮೆ ಕೇಳಲೇಬೇಕು ಎಂದುಕೊಂಡು ಬೀಗಿದ ಸೂರ್ಯ. ಕಾಲೇಜಿನ ಆಡಿಟೋರಿಯಂನಲ್ಲಿ ಕೂತು ಭವ್ಯ ಮತ್ತು ಶ್ರೇಯಾ ಇಬ್ಬರು ಸ್ಟೂಡೆಂಟ್ಸ್ ಬಳಿ ಡೀಟೇಲ್ಸ್ ತಗೊಳ್ತಾ ಇದ್ರು. ಆಗ ಸ್ಟೇಜ್ ಮೇಲೆ ರೋಮಿಯೋ ಜೂಲಿಯೆಟ್ ಡ್ರಾಮಾ ಪ್ರಾಕ್ಟೀಸ್ ಮಾಡೋ ಕಾಲೇಜಿನ ಮಕ್ಕಳು ಕಾಣಿಸಿದ್ರು. ಹೀಗ್ಯಾಕೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಹೋಗಿ ಕಾಲಿರೋ ಕ್ಲಾಸ್ನಲ್ಲಿ ಮಾಡ್ಕೊಳ್ಳಿ ಎಂದು ಗದ್ರಿದ್ಲು ಶ್ರೇಯಾ. ಮ್ಯಾಮ್, ಸ್ಟೇಜ್ ಮೇಲೆ ಮಾಡಿದ್ರೆ ಒಂದು ಐಡಿಯಾ ಸಿಗುತ್ತೆ, ಜಸ್ಟ್ ಟ್ರೇಲ್ ಅಷ್ಟೇ ಎಂದ ಅವನ್ಯಾರು. ಹೋಗಲಿ ಬಿಡಿ ಶ್ರೇಯಾ, ಮಾಡ್ಕೊಳ್ಳಿ ಎಂದ ಭವ್ಯ ಮಾತಿಗೆ ಸುಮ್ಮನಾದ್ಲು. ಆದರೆ ಲಿಸ್ಟ್ ತಯಾರು ಮಾಡ್ತಾ ಅವಳ ಕಣ್ಣು ಸ್ಟೇಜ್ ಮೇಲೆ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡ್ತಿದ್ದ ರೋಮಿಯೋ ಜೂಲಿಯೆಟ್ ಪಾತ್ರಧಾರಿಗಳ ಮೇಲೆಯೇ ಹಾರಿತ್ತು.
ಅವನ ಹುಡುಗಿ ನಡು ಬೆಳೆಸೋದು, ಎತ್ತಾಡ್ಸೋದು, ಹೊತ್ತು ತಿರ್ಗಿಸೋದು ಯಾಕೋ ಹಿಡಿಸ್ಲಿಲ್ಲ ಟೀಚರ್ಗೆ. ಯಾಕೋ ಅವಳಿಗೆ ಈ ರೀತಿಯ ರೊಮ್ಯಾಂಟಿಕ್ ಡ್ಯಾನ್ಸ್, ಪ್ರೀತಿ, ಪ್ರೇಮ ಯಾವುದೂ ಹಿಡಿಸಲ್ಲ. ಎಷ್ಟೇ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರು ಆಗದೆ, ಏನಿದು ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರೋ ಇಲ್ಲ ಡೀಪ್ ಆಗಿ ಅದರಲ್ಲಿ ಮುಳುಗಿ ಬಿಟ್ಟಿದ್ದೀರೋ? ಕೋಪದಲ್ಲಿ ಕೇಳ್ತಾ ಎದ್ದು ನಿಂತ್ಲು. ಮ್ಯಾಮ್, ಇದು ಲವ್ ಸ್ಟೋರಿ, ಡೀಪ್ ಆಗಿ ಫೀಲ್ ಕೊಡಲಿಲ್ಲ ಅಂದರೆ ಕಾಮಿಡಿ ಆಗಿರುತ್ತೆ ನೋಡೋಕೆ ಎಂದ ರೋಮಿಯೋ ಪಾತ್ರಧಾರಿ. ಅದಕ್ಕೆ ನೀನು ಅವಳನ್ನು ಹೇಗೆ ಬೇಕೋ ಹಾಗೆ ಇಷ್ಟ ಬಂದಂಗೆ ಕುಡಿಸ್ತೀಯಾ ಎಂದಾಗ ಅಲ್ಲಿದ್ದ ಯಾರೋ ಒಬ್ಬ, ಅವರಿಬ್ರು ಲವರ್ಸ್ ಮ್ಯಾಮ್, ಕೆಮಿಸ್ಟ್ರಿ ಅದಕ್ಕೆ ಆಗಿರೋದು, ಇದೆಲ್ಲ ಕಾಮನ್ ಎಂದ. ಅವಳಿಗೆ ಮತ್ತಷ್ಟು ಕೋಪ ಬಂತು. ಇವೆಲ್ಲ ಕಾಮನ್ನ? ಹೌ ಡೇರ್ ಯು ಈ ರೀತಿ ಮಾತಾಡೋಕೆ? ನೋಡೋರಿಗೆ ಮುಜುಗರ ಆಗೋ ಹಾಗಿದ್ರೆ ನಿಜವಾಗ್ಲೂ ಇದನ್ನು ಸ್ಟೇಜ್ ಮೇಲೆ ಪ್ರದರ್ಶನ ಮಾಡೋಕೆ ಬಿಡಲ್ಲ ಎಂದು ಕಟ್ಟಿ ತುಂಡಾದ ಹಾಗೆ ನೋಡಿದಾಗ, ಮ್ಯಾಮ್ ಅಂಥದ್ದೇನಿತ್ತಿಲ್ಲಿ, ರೊಮ್ಯಾಂಟಿಕ್ ಡ್ಯಾನ್ಸ್ ಹೀಗೆ ಇರೋದು ಎಂದ ಅವನ್ಯಾರೋ ಹೇಳುವಾಗ, ಓವರ್ ಟಚ್ ಬಿಡು ಡ್ಯಾನ್ಸ್ ಮಾಡು ನೀನು ಎಂದಳು. ಎಲ್ರಿಗೂ ಪಳ್ಳಂತ ನಗು ಬಂದಿತ್ತು. ಆಗಲೇ ಬರುವ ರೀಚಾ, ಶ್ರೇಯಾ, ರೊಮ್ಯಾಂಟಿಕ್ ಡ್ಯಾನ್ಸ್ನಲ್ಲಿ ಈ ರೀತಿಯ ಕ್ಲೋಸ್ ಮೂವ್ ಇರುತ್ತೆ, ಜಸ್ಟ್ ರಿಲ್ಯಾಕ್ಸ್ ಎಂದಳು. ಆದರೆ ಇದು ಓವರ್ ಆಯಿತು, ಇದೆಲ್ಲ ನೋಡೋರಿಗೆ ಮುಜುಗರ ತರಿಸುತ್ತೆ ಎಂದು ಶ್ರೇಯಾ ವಿವರಿಸುವಾಗ, ಕಮಾನ್ ಶ್ರೇಯಾ, ಅವರೆಲ್ಲ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ವಾ, ಇದೆಲ್ಲ ಕಾಮನ್, ಯಾವತ್ತಾದರೂ ಮಾಡಿದರೆ ತಾನೇ ಗೊತ್ತಾಗೋಕೆ, ಅಪ್ಡೇಟ್ ಆಗದೇ ಇದ್ರೆ ಹೀಗೇನೆ, ಬಿ ಕೂಲ್ ಎಂದು ರೀಚಾ ಶ್ರೇಯಾ ಬಗ್ಗೆ ಕೇವಲವಾಗಿ ಹೇಳುವಾಗ, ಈ ರೀತಿ ಅಪ್ಡೇಟ್ ಆಗೋಕ್ಕೆ ನನಗಿಷ್ಟನೂ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಎಂದು ಶ್ರೇಯಾ ಕೂಡ ಮುಖ ಸಣ್ಣದು ಮಾಡಿ ಹೇಳಿದ್ಲು. ನಿನ್ನ ಫೇಸ್ಗೆ ಅವಳ ಸೂಟ್ ಆಗಲ್ಲ ಅಂತನಾ ಎಂದು ರೀಚಾ ಬೇರೆ ಮಕ್ಕಳ ಮುಂದೆ ಹೀಯಾಳಿಸಿದಾಗ ಎಲ್ಲರೂ ಮತ್ತೆ ನಕ್ಕರು. ಶ್ರೇಯಾಗೆ ಮುಜುಗರವಾಯಿತು. ಸೂಟ್ ಆಗುತ್ತೋ ಅಲ್ವೋ ಅಂತ ಮಾಡ್ದಾಗ ತಾನೇ ಗೊತ್ತಾಗೋದು ರೀಚಾ ಎನ್ನುತ್ತಾ ತ್ರಿಶೂಲ್ ಬಂದಿದ್ದೇ ಎಲ್ಲರೂ ಸೈಲೆಂಟ್ ಆಗಿಬಿಟ್ರು. ಅವನ ಕಡೆ ನೋಡಿ, ತ್ರಿಶೂಲ್, ಈ ಡ್ರಾಮಾದಲ್ಲಿ ಸಿಕ್ಕಾಪಟ್ಟೆ ಓವರ್ ಡ್ಯಾನ್ಸ್ ಮೂವ್ಸ್ ಮಾಡ್ತಾ ಇದ್ದಾರೆ, ತುಂಬ ಓವರ್ ಅನ್ನಿಸ್ತು, ಅದಕ್ಕೆ ನೀನು ಎಂದು ಶ್ರೇಯಾ ವಿವರಿಸುವ ಮುನ್ನವೇ, ಹೌದಾ, ಯಾವ ರೀತಿ ಮೂವ್ಸ್ ಇತ್ತು ಎಂದು ಕೇಳಿದ. ಅದು ಎಂದು ಮಕ್ಕಳ ಕಡೆ ನೋಡಿ ಮಾಡಿ ತೋರಿಸಿ ಅನ್ನೋ ಹೊತ್ತಿಗೆ ಅವನಿಗೆ ಅಲ್ಲಿದ್ದ ನಂದೀಶ್ ಕಣ್ಣಿಗೆ ಬಿದ್ದಿದ್ದ. ಯಾಕೋ ನಂದೀಶ್ನ ಉರಿಸುವ ಸಾಹಸಕ್ಕಿಳಿದ ತ್ರಿಶೂಲ್ ಬೇರೇನೂ ಕೇಳಿಸಿಕೊಳ್ಳದೆ, ಅವರೇನಾದರೂ ಈ ರೀತಿ ಕ್ಲೋಸ್ ಮೂವ್ ತೋರಿಸಿದ್ರಾ ಟೀಚರ್ ಎಂದವನು ಅವಳ ಕೈ ಹಿಡಿದು ಎಳೆದುಕೊಂಡ. ಅವಳು ಮತ್ತೊಂದು ಕೈಲಿದ್ದ ಪೆನ್ ಮತ್ತು ಕೆಲ ಶೀಟ್ಸ್ನ ಬೀಳಿಸಿಬಿಟ್ಟಳು. ಅವು ನೆಲ ನೋಡಿತ್ತು. ರೀಚಾಗೆ ಕಣ್ಣೂರಿ ಶುರುವಾಗಿತ್ತು. ನಂದೀಶ್ ತ್ರಿಶೂಲ್ ನೋಟಕ್ಕೆ ಬೆದರ್ತಿದ್ದ. ತಕ್ಷಣ ಗಾಬರಿಯಾದ ಶ್ರೇಯಾ, ಬಿಡಿ ತ್ರಿಶೂಲ್ ಎನ್ನುವಾಗ, ಇಲ್ಲ ಈ ರೀತಿ ಕ್ಲೋಸ್ ಮೂವ್ ಮಾಡಿದ್ರ ಎನ್ನುತ್ತಾ ಅವಳ ಕೆನ್ನೆ ಸವರಿದ. ಆದರೆ ನೋಟ ಮಾತ್ರ ನಂದೀಶ್ ಕಡೆ ಉರಿಸುವ ಹಾಗಿತ್ತು. ಸ್ಟೂಡೆಂಟ್ಸ್ ಮಾತ್ರ ಕಣ್ಣರಳಿಸಿಯೇ ನೋಡ್ತಿದ್ರು. ರೀಚಾಗೆ ತ್ರಿಶೂಲ್ ಬೇರೆಯವರ ಜೊತೆಗಿನ ನಡಿಗೂ ಶ್ರೇಯಾ ಜೊತೆಗಿನ ವಿಭಿನ್ನ ನಡಿಗೂ ವ್ಯತ್ಯಾಸವೆನಿಸಿ ಶ್ರೇಯಾ ಜುಟ್ಟಿಡಿದು ಒದ್ದು ಓಡಿಸುವಷ್ಟು ಕೋಪವೇ ಬಂದಿತ್ತು. ಆದರೆ ಮೊಗದಲ್ಲಿ ತೋರಿಸದೆ ನಿಂತಿದ್ಲು. ತ್ರಿಶೂಲ್, ನೀವು ಏನು ಮಾಡ್ತಾ ಇದ್ದೀರಾ ಎಂದು ಶ್ರೇಯಾ ದುರ್ಗುಟ್ಟಿದ್ರು. ಎಲ್ಲ ಈ ರೀತಿ ಕ್ಲೋಸ್ ಮೂವ್ ಮಾಡಿದ್ರ ಎಂದು ಅವಳ ಬೆನ್ನಿಗಪ್ಪಿ ಮೃದುವಾದ ಕೆನ್ನೆಗೆ ಒರಟು ಕೆನ್ನೆ ಸೇರಿಸ್ದ. ಶ್ರೇಯಾ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವನ ಸನಿಹ, ಬೆಚ್ಚಗಿನ ಅಪ್ಪುಗೆ, ಬೇಸಿ ಉಸಿರಿಗೆ ಸೋತು ಮೈ ಮರೆತು ಬಿಡ್ತಿದ್ರೇನೋ. ಆದರೆ ಶ್ರೇಯಾ ಬದುಕಿನ ಹಳೆ ಪುಟಗಳಲ್ಲಿರೋ ಭಯ ಅವಳನ್ನು ಮೈಮರೆಸುವ ಹಾಗೆ ಮಾಡಲಿಲ್ಲ. ಬದಲಾಗಿ ಕೆಲ ಕಹಿ ಪುಟಗಳನ್ನು ಮತ್ತೆ ನೆನೆಯುವ ಹಾಗೆ ಮಾಡಿತ್ತು. ಅವನ ಗಡ್ಡ ಅವಳ ಕೆನ್ನೆಗೆ ಅಂಟಿರುವಾಗ, ಅವಳನ್ನು ಬಿಗಿಯಾಗಿ ಅಪ್ಪಿರುವಾಗ, ಅವಳ ಗಂಡ ಅವಳನ್ನು ಹೀಗೆ ಬಿಗಿದಪ್ಪಿ ಕುಡಿದು ಬಂದು ರಾತ್ರಿ ಹೊತ್ತು ಹಿಂಸಿಸುತ್ತಿದ್ದ ದೃಶ್ಯ ನೆನಪಾಯಿತು. ಬಿಡಿಸಿಕೊಳ್ಳಲಾಗದೆ ಆಕೆ ನರಳಾಡಿದ ಎಷ್ಟೋ ರಾತ್ರಿಗಳನ್ನು ನೆನೆದವಳಿಗೆ ಅಲ್ಲಿರೋದು ತ್ರಿಶೂಲ್ ಎನ್ನೋದೇ ಮರ್ತು ಹೋಯಿತು. ಅವನಂತೂ ಅವಳನ್ನು ಮೃದುವಾಗಿ ಹೂವಂತೆ ಬೆಳೆಸಿಯೇ ಡ್ಯಾನ್ಸ್ ಮಾಡ್ತಿದ್ದ. ನೋಡೋರಿಗೆ ಎಷ್ಟು ಚಂದದ ಜೋಡಿ ಅನಿಸೋದ್ರಲ್ಲಿ ಅನುಮಾನವೇ ಇರಲಿಲ್ಲ. ಬಿಡಿ ನನ್ನ ಎಂದು ಆಕೆ ಎಷ್ಟೇ ಹೇಳಿದ್ರೂ ತ್ರಿಶೂಲ್ ಬಿಡದೆ ಅವಳ ನಡು ಬೆಳೆಸಿ ಹೆಜ್ಜೆ ಹಾಕ್ತಿದ್ದ. ಕಣ್ಮುಚ್ಚಿದ ಶ್ರೇಯಾಗೆ ಅವಳ ಗಂಡ ಅವಳೊಟ್ಟಿಗೆ ಇಲ್ಲದೆ ಮುಟ್ಟಿ ಹಿಂಸಿಸುತ್ತಿದ್ದ ದೃಶ್ಯಗಳೇ ಸುಳಿದಾಡುವಾಗ, ಬಿಡಿ ನನಗೆ ಹಿಂಸೆ ಆಗ್ತಿದೆ ಎಂದು ಹೇಳ್ತಾನೇ ಇದ್ಲು. ಆದರೆ ತ್ರಿಶೂಲ್ಗೆ ಶ್ರೇಯಾ ಸನಿಹವೇ ಮೈಮರೆಸುತ್ತೆ. ಹೀಗಾಗಿ ಮೈಮರೆತು ಮತ್ತಷ್ಟು ಸನಿಹಕ್ಕೆ ಬೆಳೆಸಿದ. ಯಾವಾಗ ಅವನ ಕೈ ಕೊಂಚ ಮೈಮರೆತು ಅವಳ ಬರಿದಾದ ನಡು ತಾಗಿತು, ಈ ನಾಗದು ಎಂಬಂತೆ ಅವನನ್ನು ದೂರ ತಳ್ಳಿ ಅಲ್ಲಿಂದ ಓಡಿದಳು. ಅಲ್ಲಿದ್ದವರು ಯಾರೋ, ಶ್ರೇಯಾ ಮಿಸ್ಗೆ ಈಗ ಕ್ಲೋಸ್ ಮೂವ್ ಅಂದರೆ ಏನು ಅಂತ ಗೊತ್ತಾಗಿರುತ್ತೆ ಎಂದು ಗೇಲಿ ಮಾಡಿದಾಗ ತ್ರಿಶೂಲ್ಗೆ ಕೋಪವೇ ಬಂತು. ಶಡಪ್, ಅಕಸ್ಮಾತ್ ಶ್ರೇಯಾ ಟೀಚರ್ ಹೇಳಿದ ಹಾಗೆ ಓವರ್ ಮೂವ್ಸ್ ಇತ್ತು ಅಂದರೆ ಫಂಕ್ಷನ್ ದಿವಸವೇ ಒಬ್ಬೊಬ್ಬರಿಗೂ ಕಪಾಳಕ್ಕೆ ಬಾರಿಸ್ತೀನಿ ಎಂದವನು ಶ್ರೇಯಾ ಅಚಾನಕ್ಕಾಗಿ ಹೋದದ್ದು ಕಂಡು ಗಾಬರಿಯಾಗಿ ಹಿಂಬಾಲಿಸಿದ. ರೀಚಾ ನಂದೀಶ್ ಕಡೆ ನೋಡಿದ್ಯಾ ಎಷ್ಟು ಓವರ್ ಆಗಿ ಕೀಳ್ ಮಾಡ್ತಾನೆ ಅವಳನ್ನು, ಹೀನಾಗೋದು, ಲೆಟ್ಸ್ ಟ್ರೈ ಪ್ಲಾನ್ ಬಿ ಎಂದಳು. ಅವನು ತಲೆ ಆಡಿಸ್ದ. ಮನೆ ಬಾಗ್ಲಲ್ಲೇ ನಿಂತಿದ್ದ ವಿಭಾ ಕೊರಿಯರ್ ಬಾಯ್ಗೆ ಕಾಯ್ತಿದ್ಲು. ಅವಳನ್ನು ಆಗಿಂದ ನೋಡ್ತಿದ್ದ ಮೌಲ್ಯ, ಅಕ್ಕ ಯಾರಾದರೂ ಬರಬೇಕಾ, ಏನಾಯಿತು, ಆಗಿಂದ ಯಾಕೆ ಇಲ್ಲೇ ಇದ್ದೀರಾ ಎಂದು ಕೇಳಿದ್ಲು. ಹೌದು, ಒಂದು ಆರ್ಡರ್ ಇತ್ತು, ಬುಕ್ ಮಾಡಿದ್ದೆ, ಬರಬೇಕಿತ್ತು ಎಂದಳು ತೊದಲುತ್ತಾ ವಿಭಾ.
ನಾನು ತಂದ್ಕೊಡ್ತೀನಿ, ಹೋಗಿ ರೆಸ್ಟ್ ಮಾಡಿ, ನಾಳೆ ನಿಮ್ಮ ಎಂಗೇಜ್ಮೆಂಟ್ ಬೇರೆ ಇದೆ, ನಾಳೆ ರೆಸ್ಟ್ ಸಿಗಲ್ಲ ನಿಮಗೆ ಎಂದು ಮೌಲ್ಯ ಹೇಳುವಾಗ, ನಾನೇನೇ ದಣಿದಿರುವೆ ರೆಸ್ಟ್ ಮಾಡೋಕ್ಕೆ, ನಾಳೆ ಕೂಡ ಎಲ್ಲ ರೆಡಿ ಇರುತ್ತೆ, ಹೋಗಿ ಕೂತು ಎದ್ದು ರಿಂಗ್ ಬದಲಾಯಿಸ್ಕೊಳ್ಳೋದು ಅಷ್ಟೇ ಅಲ್ವಾ ಎಂದವಳ ಕಣ್ಣು ಗೇಟ್ ಕಡೆಯೇ ಇತ್ತು. ಇರಬಹುದು, ಆದರೆ ಒಡವೆ ಆ ಸೀರೆ ಅವೆಲ್ಲ ಟೈರ್ಡ್ ಮಾಡುತ್ತೆ ಅಕ್ಕ ಎಂದು ಹೇಳುವಾಗ ಮೌಲ್ಯ ಸಿಕ್ಕಾಪಟ್ಟೆ ತಲೆನೋವು. ಕಾಫಿ ಮಾಡ್ಕೊಂಡು ಹೋಗು ಎಂದಳು ವಿಭಾ. ಅಲ್ಲೇ ಇದ್ರೆ ಮೌಲ್ಯ ಸುಮ್ಮನೆ ಅಡ್ಡ ಅಂತ ಸರಿ ಅಕ್ಕ ಎಂದು ಹೋದ್ಲು. ಡೆಲಿವರಿ ಬಾಯ್ ಬಳಿ ಆರ್ಡರ್ ತಗೊಂಡು ಕಳಿಸ್ತಿದ್ಲು ವಿಭಾ. ಆತ ಆರ್ಡರ್ ಪ್ಯಾಕ್ ಮಾಡಿದ್ದೀನಿ, ಅದರಲ್ಲಿ ನಿದ್ರೆ ಮಾತ್ರೆ ಇದೆ, ಸೂರ್ಯ ಸರ್ ಹೇಳಿದ್ರು ಅದನ್ನು ರಾತ್ರಿಗೆ ಊಟಕ್ಕೆ ಮಿಕ್ಸ್ ಮಾಡಬೇಕು ಅಂತ ಮೆಲ್ಲಗೆ ಹೇಳಿದ. ಸರಿ ನೀನು ಹೋಗು ಎಂದು ಅವನನ್ನು ಕಳುಹಿಸಿ ಹಿಂದೆ ನೋಡಲು ಮೌಲ್ಯ ಕಾಫಿ ಕಪ್ ಹಿಡಿದು ಆಶ್ಚರ್ಯಕರವಾದ ನೋಟ ಬೀರಿ ನಿಂತಿದ್ಲು. ಅಂದರೆ ಮೌಲ್ಯಗೇನಾದರೂ ಸತ್ಯ ಗೊತ್ತಾಯ್ತಾ? ಹಾಗಾದರೆ ವಿಭಾನ ತಡಿತಾಳ? ಮೌಲ್ಯ ಶಬಾಷ್ ಅನ್ನಿಸ್ಕೊಳ್ತಾಳ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಈಗ ಅರ್ಥ ಆಗ್ತಿದೆ ಬಿಡ, ಯಾಕೆ ನಿನ್ನ ಗಂಡ ನಿನ್ನ ಬಿಟ್ಟು ಓಡೋದು ಅಂತ. ಈಗ ಅರ್ಥ ಆಗ್ತಿದೆ, ನೀನಿಷ್ಟು ಚೆನ್ನಾಗಿದ್ರು ಓಡೋಗಿದ್ದಾನೆ ಅಂದರೆ ಈ ನಿನ್ನ ಸೈಕೋ ಕ್ಯಾರೆಕ್ಟರೇ ಕಾರಣ. ಪಾಪ ಅವನಿಗೂ ಎಷ್ಟು ಟಾರ್ಚರ್ ಕೊಟ್ಟಿದ್ದು, ಅದಕ್ಕೆ ಕಾಟ ತಡೆಯೋಕೆ ಎಂದು ಆತ ಮಾತು ಮುಗಿಸುವ ಮುನ್ನವೇ, ಎಲ್ಲಿದ್ಯಾ ಸೂರ್ಯ, ನಾನೆಲ್ರಿಗೂ ನಿದ್ರೆ ಮಾತ್ರ ಹಾಕಿದ್ದೀನಿ, ಎಲ್ಲರೂ ಮಲ್ಗಾಗಿದೆ ಎಂದಳು ವಿಭಾ. ಓಕೆ ಬೇಗ ಬಾ, ಹಿಂದೆ ಗೇಟ್ ಮುಂದೆ ಕಾರ್ ತರ್ತಿದ್ದೀನಿ ಎಂದನು ಸೂರ್ಯ. ಸರಿ ಬಂದೆ ಎಂದು ಓಡಿದ್ಲು ವಿಭಾ. ಏನಾಗತ್ತೆ ನೋಡೋಣ. ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.